ಮಿಸ್ಟರ್ ಬಚ್ಚನ್ ಇದು ಮಾಸ್ ಮಹಾರಾಜ ರವಿತೇಜ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಕೆಲವೊಂದು ಕಾರಣದಿಂದ ಮೊದಲು ಕನ್ನಡ ಸಿನಿಮಾ ರಿವ್ಯೂಗಿಂತ ಬೇರೆ ಭಾಷೆಯ ಲ್ಯಾಂಗ್ವೇಜ್ನ ಸಿನಿಮಾದ ರಿವ್ಯೂ ಬರ್ತಿದೆ, ಕ್ಷಮೆ ಇರಲಿ. ಈ ಮಿಸ್ಟರ್ ಬಚ್ಚನ್ ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇದು ರೀಮೇಕ್ ಸಿನಿಮಾ. ನಾನು ಒರಿಜಿನಲ್ ಸಿನಿಮಾ ನೋಡಿಲ್ಲ, ಆದ್ದರಿಂದ ನನಗೆ ಸ್ಟೋರಿ ಏನಂತ ಗೊತ್ತಿಲ್ಲ. ಲಿಟ್ರಲಿ ಏನೂ ಇಲ್ಲ ಗುರು ಈ ಸಿನಿಮಾದಲ್ಲಿ, ಅದೇ ರೋಡ್ ರೊಟೀನ್ ರಣಬೋಲ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪ ಅಂದರೆ, ಸಿನಿಮಾದ ಕತೆ ನಡೆಯುವುದು 90s ಕಾಲಘಟ್ಟದಲ್ಲಿ. ಸಿನಿಮಾದ ಹೀರೋ ಒಬ್ಬ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋ ಒಬ್ಬ ಸಿನ್ಸಿಯರ್ ಆಫೀಸರ್ ಆಗಿರ್ತಾನೆ. ರೈಡ್ಗಳನ್ನು ಮಾಡಿ ಕ್ರಿಮಿನಲ್ಸ್ನ ಹೇಗೆಲ್ಲ ಹಿಡಿತಾನೆ ಎಂಬುದು ಸಿನಿಮಾದ ಕತೆ ಆಗಿರುತ್ತೆ. ಇದೇ ಸಿಂಪಲ್ ಲೈನನ್ನು ಹಿಡ್ಕೊಂಡು ಸಿನಿಮಾನ 2 hours 40 minutes ಫುಲ್ಲು ಸಿನಿಮಾನ ಎಳೆದ್ಬಿಟ್ಟವ್ರೆ. ಫಸ್ಟ್ ಹಾಫ್ ಫುಲ್ಲು ಆ ಲವ್ ಸ್ಟೋರಿ ಜೊತೆ ವಿಂಟೇಜ್ ಸಾಂಗ್ಸ್ನ ಹಾಕಿ ಸಿನಿಮಾನ ಹಾಳು ಮಾಡಾಕಿದ್ದಾರೆ. ಆ ರೇಂಜ್ಗೆ ಡ್ರ್ಯಾಗ್ ಆಗಿತ್ತು ಸಿನಿಮಾ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ಗೆ ಬಂದರೆ, ಫಸ್ಟ್ ಹಾಫ್ ಒಂದು ಕತೆ ಆದರೆ ಸೆಕೆಂಡ್ ಹಾಫ್ ಇನ್ನೊಂದು ಕತೆ. ಒಂದು ರೈಡ್ ಸೀನ್ಸ್ನ ಸೆಕೆಂಡ್ ಹಾಫ್ ಫುಲ್ಲು ಎಳೆದವ್ರೆ. ಇದರ ಮಧ್ಯೆ ಅವಾಗವಾಗ ಸಾಂಗ್ಸ್ಗಳು ಬೇರೆ, ಅವು ಕೂಡ ತಂತಂದು ಮತ್ತು ಸಿನಿಮಾದ ಮಧ್ಯೆ ತಂತಂದು ತುರುಕ್ತಂಗಿತ್ತು. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಅಂತೂ ವರ್ಕೇ ಆಗಿಲ್ಲ. ಫೈಟ್ ಸೀನ್ಸ್ಗಳಂತೂ ಹೇಳೋಂಗೇ ಇಲ್ಲ, ಆ ರೇಂಜ್ಗೆ ಡ್ರ್ಯಾಗ್ ಆಗಿತ್ತು. ನನಗೆ ಒಂದು ಅರ್ಥ ಆಗ್ತಿಲ್ಲ, ಯಾವ ನಂಬಿಕೆಯಲ್ಲಿ ಇನ್ನೂ ಕೂಡ ಪ್ರೊಡ್ಯೂಸರ್ ರೀಮೇಕ್ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ರವಿತೇಜ ಅವರು ಕತೆನ ಕೇಳಿ ಸಿನಿಮಾ ಮಾಡ್ತಾರೋ ಇಲ್ಲ ಹಾಗೆ ಸಿನಿಮಾ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ, ಈ ರೀತಿ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಸಿನಿಮಾವನ್ನು ಮಾಡ್ತವ್ರೆ. ಇನ್ನು ಸಿನಿಮಾದಲ್ಲಿ ರವಿತೇಜ ಆ್ಯಕ್ಟಿಂಗ್ ಕೂಡ ಡೀಸೆಂಟ್ ಆಗಿತ್ತು, ಆ್ಯಂಡ್ ರಿಮೈನಿಂಗ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಕೂಡ ನನಗೇನು ಅಷ್ಟು ಇಷ್ಟವಾಗಿಲ್ಲ. ಇನ್ನು ಸಿನಿಮಾದಲ್ಲಿ ಒಂದು 2-3 ಸಾಂಗ್ಸ್ಗಳು ಚೆನ್ನಾಗಿತ್ತು ಬಿಟ್ಟರೆ ಬೇರೆ ಏನೂ ಚೆನ್ನಾಗಿರಲಿಲ್ಲ. ಓವರಾಲ್ ಆಗಿ ಸಿನಿಮಾ ಹೇಗಿತ್ತು ಅಂದರೆ, ಸಿನಿಮಾದಲ್ಲಿ ಹೊಸತನ ಅಂತ ಏನೂ ಇಲ್ಲ. ನೀವು ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೆ ಸಿನಿಮಾ ನೋಡ್ತೀರಾ ಅಂದರೆ ನೋಡ್ಬೋದು, ಬೇರೆಯವರಿಗೆ ನಿಮ್ಮಿಷ್ಟ ಅಂತೀನಿ. ಆ್ಯಂಡ್ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 out of 1 stars. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.